ದಕ್ಷಿಣ ಭಾರತದಲ್ಲಿ ಪ್ರಥಮ ಅಂತ ಅನಿಸ್ಬೋದು. ವಿಶೇಷನೆಂದರೆ ಇಲ್ಲಿ ಸರ್ವಧರ್ಮೀಯರು ಸಹಕಾರದೊಂದಿಗೆ ನೋಡಬನ್ನಿ ನಮ್ಮ ಮಸೀದಿ. ತುಂಬ ಅದ್ಭುತ ರೀತಿಯಲ್ಲಿ, ಬಹಳೊಂದು ವಿಶಿಷ್ಟ ರೀತಿಯಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ. ಕೋಮು ಸಂಘರ್ಷದ ಹಣೆಪಟ್ಟಿ ಹೊತ್ತುಕೊಂಡಿರುವ ಕರಾವಳಿಯಲ್ಲೂ ಸೌಹಾರ್ದದ ಸುಂದರ ಸಂದೇಶವೊಂದು ಮೊಳಗುತ್ತಿದೆ. ಉಡುಪಿ ಜಿಲ್ಲೆಯ ಕಾಪು ಮಜೂರ್ನಲ್ಲಿ ಪುನರ್ ನಿರ್ಮಾಣಗೊಂಡಿರುವ ಬದ್ರಿಯಾ ಜುಮಾ ಮಸೀದಿ ಇಂದು ಧರ್ಮಗಳ ನಡುವೆ ಸೇತುವೆಯಾಗಿ ಕಂಗೊಳಿಸುತ್ತಿದೆ. ಇದು ಬಹಳ ಪುರಾತನ ಕಾಲದಿಂದಲೇ ಇಲ್ಲಿ ನಡೆದುಕೊಂಡು ಬರುವಂತಹ ಒಂದು ಮಸೀದಿ ಆಗಿದೆ. ಈಗ ಇರುವಂತಹ ಪೀಳಿಗೆಗಳ ಪೂರ್ವಜರು ಪ್ರಾರಂಭ ಮಾಡಿದಂತಹ ಮಸೀದಿ. ವಿಶೇಷನೆಂದರೆ ಇಲ್ಲಿ ಸರ್ವಧರ್ಮೀಯರು ಸಹಕಾರದೊಂದಿಗೆ ಮಾತುಕತೆ ಮಾಡುವುದು, ಶಾಂತಿ ಸೌಹಾರ್ದ ವೇದಿಕೆಯಲ್ಲಿ ಭಾಗವಹಿಸುವುದು ಒಂದು ವಿಶೇಷವಾಗಿದೆ ಈ ಊರಿನದ್ದು. ಇಂಡೋ ಶೈಲಿಯಲ್ಲಿ ಮಾಡಬೇಕೆಂಬಂತ ಒಂದು ಅಭಿಪ್ರಾಯ ಬಂತು. ಆದ್ದರಿಂದ ಇಲ್ಲಿನ ನಮ್ಮ ಊರಿನ ಆಚಾರ್ಯ ಅವರೇ ಸಂಪೂರ್ಣವಾಗಿ ಮಾಡಿಕೊಟ್ಟಂಥ ಒಂದು ಕೆತ್ತನಾಗಿದೆ, ಹರೀಶ್ ಆಚಾರ್ಯ ಅಂತ. ನಂತರ ಅವರಿಗೆ ಹಲವಾರು ಅವರನ್ನು ಕರೆದು ಇಂತಹ ಕೆತ್ತನೆಯನ್ನು ಮಾಡಿಸಿಕೊಂಡಿದ್ದಾರೆ ಹಲವಾರು ಮಸೀದಿಗಳಿಂದ. ಸಾಗುವಾನಿ ಮರದಿಂದ ಮಾಡಿತ್ತು, ಸಾಗುವಾನಿ ಮರದಿಂದ. ಇದು ಕೇವಲ ಒಂದು ಮಸೀದಿ ಮಾತ್ರವಲ್ಲ, ಇದು ಪರಸ್ಪರ ಗೌರವ, ನಂಬಿಕೆ ಮತ್ತು ಸಹಬಾಳ್ವೆಯ ಪ್ರತೀಕ. ಇಂಡೋ ಶೈಲಿಯಲ್ಲಿ ಕಾಷ್ಟ ಕೆತ್ತನೆಯಿಂದ ನಿರ್ಮಾಣಗೊಂಡಿರುವ ಈ ಮಸೀದಿಯ ಒಳಾಂಗಣ ನೋಡಿದರೆ ದೇವಾಲಯವೋ ಎಂಬ ಭಾವನೆ ಮೂಡುವಷ್ಟು ಅಂದವಾಗಿ ಕಂಗೊಳಿಸುತ್ತದೆ. ಸೂಕ್ಷ್ಮವಾಗಿ ಕೆತ್ತಿದ ಮರದ ಸ್ತಂಭಗಳು ಮತ್ತು ಸಾಂಪ್ರದಾಯಿಕ ವಿನ್ಯಾಸಗಳು ಇಲ್ಲಿ ಪ್ರವೇಶಿಸುವ ಪ್ರತಿಯೊಬ್ಬರ ಮನಸೂರೆಗೊಳಿಸುತ್ತವೆ. ತುಂಬ ಅದ್ಭುತ ರೀತಿಯಲ್ಲಿ, ಬಹಳೊಂದು ವಿಶಿಷ್ಟ ರೀತಿಯಲ್ಲಿ ಈ ಕೆತ್ತನೆಯನ್ನು ಮಾಡಿದ್ದಾರೆ. ಅದರದ ಮುಂದುವರಿದ ಭಾಗವಾಗಿ ಈ ಮಸೀದಿಯ ಮುಖ್ಯ ದ್ವಾರ ಅದೊಂದು ಇರಾನಿ ಸ್ಟೈಲಲ್ಲಿ ನಮ್ಮದೇ ಊರಿನ ಹರೀಶ್ ಆಚಾರ್ಯ ಇವರು ತುಂಬ ಅಚ್ಚುಕಟ್ಟಾಗಿ ಅದ್ಭುತ ರೀತಿಯಲ್ಲಿ ಮಾಡಿಕೊಟ್ಟಿರುತ್ತಾರೆ. ಇದು ಈ ಮಸೀದಿ ಹಿಂದಿನ 2018ರಲ್ಲಿ ಇಂಡೋ ಶೈಲಿಯಲ್ಲಿ ಆಗಿತ್ತು. ಈಗ ಅದರ ಮುಂದಿನ ಭಾಗವಾಗಿ ಹೊರ ಮಸೀದಿ ಇರ್ಬೋದು, ಮಸೀದಿನ ಹೆಬ್ಬಾಗಿಲು ಏನು ಅಂತ ಬರುತ್ತೆ, ಅದು ಕೂಡ ಸುಮಾರು 15 ಫೀಟ್ ಹೈಟಲ್ಲಿ ಒಂದು ಹೊಸ ಶೈಲಿಯಲ್ಲಿ ಈಗ ಮತ್ತೆ ನಿರ್ಮಾಣಗೊಂಡಿದೆ. ಹಾಗೆ ಮಸೀದಿಯ ಏನು ಕಾಂಪೌಂಡು ಒಂದು ಸುತ್ತಳತೆ ಆಗಿ ಅದರ ಮೇನ್ ಕಮಾನ್ ಮತ್ತು ಗೇಟ್ ಕೂಡ ಒಂದು ಹೊಸ ಶೈಲಿಯಲ್ಲಿ ಇಲ್ಲಿ ಆಗಿದೆ. ಹಲವು ಕಾರ್ಯಕ್ರಮ, ಇಂಟರ್ಲಾಕ್ ಇರ್ಬೋದು, ಹಸಿರು ಕ್ರಾಂತಿ ಅನ್ನೋ ರೀತಿಯಲ್ಲಿ ಇಲ್ಲಿ ಎಲ್ಲ ಗಾರ್ಡನ್ ಇರ್ಬೋದು ಅಥವಾ ಮದ್ರಸದ ಇಂಪ್ರೂವ್ಮೆಂಟ್ ಇರ್ಬೋದು, ಹಲವು ಕಾರ್ಯಕ್ರಮ ಇಲ್ಲಿ ನಡೆದಿದೆ. ನೋಡಬನ್ನಿ ನಮ್ಮ ಮಸೀದಿ, ಈ ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಇಲ್ಲಿಯ ಏನು ಈ ಮಸೀದಿಯ ಅಭಿವೃದ್ಧಿ ಕಾರ್ಯಕ್ರಮ ಆಗಿದೆ ಅದು ಎಲ್ಲವೂ ಕೂಡ ಈ ಮಸೀದಿಯ ಏನು ಜಮಾತಿಗರು ಹಾಗೂ ಹೊರ ಜಮಾತಿಗರ ಸಹಕಾರದಿಂದ ಇದೆಲ್ಲವೂ ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ಇದು ಒಳಗಿನದ್ದೆಲ್ಲ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲೆಲ್ಲ ಮಾಡಿದ್ದು. ಅದೇ ಈಗ ಹೊರಗಿನದ್ದು ಒಂದು ದಕ್ಷಿಣ ಭಾರತದಲ್ಲಿ ಪ್ರಥಮ ಅಂತ ಅನಿಸ್ಬೋದು. ಯಾಕಂದರೆ ಅಷ್ಟು ದೊಡ್ಡದು ಎಲ್ಲಿ ಇಲ್ಲ ನಾವು ನೋಡಿದ ಮಟ್ಟಿಗೆ. ಇದು ಒಂದು ನಾವು ಇರಾನಿ ಶೈಲಿಯಲ್ಲಿ ಎಲ್ಲ ಸಾಗುವಾನಿ ಮರದಲ್ಲಿ ಎಲ್ಲ ರೆಡಿ ಮಾಡಿದ್ದೇವೆ. ಡಿಸೈನು ಮಸೀದಿಯವರೇ ಕೊಟ್ಟಿದ್ದಾರೆ ನಮಗೆ. ಅದೇ ರೀತಿ ಇರಾನಿ ಶೈಲಿ ಅಂದರೆ ಅದು ಸಿಮೆಂಟಲ್ಲೆಲ್ಲ ಮಾಡಿದ್ದು, ನಾವು ಇದನ್ನು ವುಡ್ಡಲ್ಲಿ, ಸಾಗುವಾನಿ ವುಡ್ಡಲ್ಲಿ ಎಲ್ಲ ಮಾಡಿದ್ದೇವೆ. ಈ ಮಸೀದಿಯ ವಿಶೇಷತೆ ಏನೆಂದರೆ ಇದು ಸರ್ವಧರ್ಮೀಯರಿಗೂ ತನ್ನ ಬಾಗಿಲು ತೆರೆದಿದೆ. ಧರ್ಮಭೇದವಿಲ್ಲದೆ ಯಾರಾದರೂ ಇಲ್ಲಿ ಭೇಟಿ ನೀಡಿ ಅದರ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದು. ನಮ್ಮ ಊರಿನ ಎಲ್ಲ ಜಾತಿ ಭೇದ ಮತ ಎಲ್ಲವನ್ನು ಮರೆತು ನಾವೆಲ್ಲರನ್ನು ಈ ಮಸೀದಿ ನೋಡಲಿಕ್ಕೆ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಫೆಬ್ರವರಿ 1ನೇ ತಾರೀಕಿನಂದು ನಮ್ಮ ಈ ಒಂದು ಮಸೀದಿನ ಕೆಲಸ ಕಾರ್ಯ ಏನಿದೆ ಅದನ್ನು ನೋಡಲು ತಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿ ನಾವು ಆಹ್ವಾನ ನೀಡ್ತಾ ಇದ್ದೇವೆ.